ಕಾಲರಾಯ ಯಾವಾಗ ಬಂದು ಯಾರನ್ನು ಹೆಂಗೆಲ್ಲ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಎಂತೆಂಥ ಹಲ್ಕ ಕೆಲಸ ಮಾಡೋರೆಲ್ಲ ಇವತ್ತು ಬದುಕ್ತಿದ್ದಾರೆ. ಆ ಮಕ್ಕಳಿಗೆ ಏನ್ರಿ ಆಗಿತ್ತು? ಅವರೇನು ಕುಡಿಯೋಕ್ಕೆ ಹೋಗ್ತಾಯಿದ್ರ, ಜೂಜಾಡೋಕ್ಕೆ ಹೋಗ್ತಾಯಿದ್ರ, ಆರಾಧನೆ ಮಾಡೋಕ್ಕೆ ಹೋಗ್ತಾಯಿದ್ರು, ಭಗವತ್ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಹೋಗ್ತಾಯಿದ್ರು. ಮೊನ್ನೆ ನಿನ್ನೆ ಮತ್ತು ಇವತ್ತು ನರಹರಿ ತೀರ್ಥರ ಆರಾಧನಾ ಮಹೋತ್ಸವ. ನರಹರಿ ತೀರ್ಥರ ಆರಾಧನಾ ಮಹೋತ್ಸವವನ್ನು 2 ಮಠಗಳು ನಾವು ಮಾಡಬೇಕು ನೀವು ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟನ್ನು ಏರಿತ್ತು. ಒಂದು ಕಡೆ ಉತ್ತರಾದಿ ಮಠದವರು, ಮತ್ತೊಂದು ಕಡೆ ರಾಘವೇಂದ್ರ ಸ್ವಾಮಿಗಳ ಮಠದವರು. ಆದರೆ ಯಾವಾಗ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸುತ್ತೆ ಅಂದರೆ ನೀವು ಕೂಡ ನರಹರಿ ತೀರ್ಥರ ಬೃಂದಾವನಕ್ಕೆ ಪೂಜಾ ಕೈಂಕರ್ಯಗಳನ್ನು ಮಾಡಬಹುದು, ಹಂಪೆಯ ನರಹರಿ ತೀರ್ಥರ ಬೃಂದಾವನಕ್ಕೆ ಹೋಗಿ ಬಹಳ ಅದ್ಧೂರಿಯಿಂದ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ, ಅಂದರೆ ಇಷ್ಟು ದಿನ ರಾಘವೇಂದ್ರ ಸ್ವಾಮಿಗಳ ಮಠದವರು ಹಂಪಿಯ ನರಹರಿ ತೀರ್ಥರ ಬೃಂದಾವನದ ಸ್ಥಳಕ್ಕೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ ಕಾನೂನಾತ್ಮಕವಾಗಿ. ಆದರೆ ಈಗ ಕೋರ್ಟ್ ಆದೇಶವನ್ನು ಹೊರಡಿಸಿದೆ, ರಾಘವೇಂದ್ರ ಸ್ವಾಮಿಗಳ ಮಠದವರು ಕೂಡ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಬಹುದು ಅಂತ. ಮತ್ತು ಮಂತ್ರಾಲಯದಲ್ಲಿರುವಂತಹ ಗುರುಸಾರ್ವಭೌಮ ವಿದ್ಯಾಪೀಠದ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ತೆರಳತಕ್ಕಂಥವರಾದರು. ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿರುವಂತಹ ಒಂದು ಕ್ರುಷರ್ ಅಪಘಾತಕ್ಕೀಡಾಗಿದೆ. ಒಂದು ಕಡೆ ಸುಮಾರು ವರ್ಷಗಳ ನಂತರ ನಮ್ಮ ಮಠಕ್ಕೆ ಆರಾಧನೆ ಮಾಡಲಿಕ್ಕೆ ನ್ಯಾಯಾಲಯ ಅವಕಾಶವನ್ನು ಕೊಟ್ಟಿದೆ ಅನ್ನುವಂತಹ ಸಂತೋಷ, ಮತ್ತೊಂದು ಕಡೆ ಈ ಅಪಘಾತದ ಸುದ್ದಿ. 3 ಜನ ಮಠದ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಪಾಟ್ ಡೆತ್, ಟ್ರೀಟ್ಮೆಂಟ್ ನಡೀತಾ ಇದೆ. ಈ ವಿಷಯ ಗೊತ್ತಾದ ತಕ್ಷಣ ಮಂತ್ರಾಲಯ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಸ್ಥಳಕ್ಕೆ ಆಗಮಿಸಿ, ದಿಸ್ ಆಬ್ಸಲ್ಯೂಟ್ಲಿ ವೆರಿ ಬ್ಯಾಡ್ ನ್ಯೂಸ್ ಆ್ಯಂಡ್ ಡಿಸ್ಟರ್ಬಿಂಗ್ ನ್ಯೂಸ್. ನಮಸ್ಕಾರ, ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಆಚಾರ್ಯತ್ರಯರಲ್ಲಿ ಒಬ್ಬರಾದಂಥವರು ಮಧ್ವಾಚಾರ್ಯರು, ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದವರು. ಮಧ್ವಾಚಾರ್ಯರಿಗೆ 4 ಜನ ಸಾಕ್ಷಾತ್ ಶಿಷ್ಯಂದರು, ಅದರಲ್ಲಿ ನರಹರಿ ತೀರ್ಥರು ಕೂಡ ಒಬ್ಬರು. ಮೊನ್ನೆ ನಿನ್ನೆ ಮತ್ತು ಇವತ್ತು ನರಹರಿ ತೀರ್ಥರ ಆರಾಧನಾ ಮಹೋತ್ಸವ. ನರಹರಿ ತೀರ್ಥರ ಆರಾಧನಾ ಮಹೋತ್ಸವವನ್ನು 2 ಮಠಗಳು ನಾವು ಮಾಡಬೇಕು ನೀವು ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟನ್ನು ಏರಿತ್ತು. ಒಂದು ಕಡೆ ಉತ್ತರಾದಿ ಮಠದವರು, ಮತ್ತೊಂದು ಕಡೆ ರಾಘವೇಂದ್ರ ಸ್ವಾಮಿಗಳ ಮಠದವರು. ಸರಿಸುಮಾರು 28ರಿಂದ 30 ವರ್ಷಗಳ ಕಾಲ ನರಹರಿ ತೀರ್ಥರ ಆರಾಧನೆಗೆ ರಾಘವೇಂದ್ರ ಸ್ವಾಮಿಗಳವರ ಮಠದವರು ಹೋಗಲೇ ಇಲ್ಲ. ಬರೀ ಉತ್ತರಾದಿ ಮಠದವರೇ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಯಾವಾಗ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸುತ್ತೆ ಅಂದರೆ ನೀವು ಕೂಡ ನರಹರಿ ತೀರ್ಥರ ಬೃಂದಾವನಕ್ಕೆ ಪೂಜಾ ಕೈಂಕರ್ಯಗಳನ್ನು ಮಾಡಬಹುದು ಅನ್ನುವಂತಹ ಆದೇಶವನ್ನು ಇತ್ತೀಚೆಗಷ್ಟೇ ಕೋರ್ಟ್ ಹೊರಡಿಸುತ್ತೆ. ಆಗ ಬಹಳ ವಿಜೃಂಭಣೆಯಿಂದ ಮಂತ್ರಾಲಯ ಮಠದ ಎಲ್ಲ ಶಿಷ್ಯರು ಮತ್ತು ಮಂತ್ರಾಲಯ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಹಂಪೆಯ ನರಹರಿ ತೀರ್ಥರ ಬೃಂದಾವನಕ್ಕೆ ಹೋಗಿ ಬಹಳ ಅದ್ಧೂರಿಯಿಂದ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ, ಅಲ್ಲಿ ರಾಮದೇವರ ಪೂಜೆಯನ್ನು ಮಾಡಿ, ಹಸ್ತೋದಕಾದಿಗಳನ್ನು ಮಾಡಿ, ಬಂದಂತಹ ಭಕ್ತರಿಗೆ ಅನುಗ್ರಹ ಮಾಡಿ, ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಭಾಳ ವೈಭವದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅದಾಗಿ ಒಂದು ಸ್ವಲ್ಪ ದಿನಗಳ ಕಾಲ, ಅಂದರೆ ನಾನು ಆಗಲೇ ಹೇಳಿದ ಹಾಗೆ ಮೊನ್ನೆ ನಿನ್ನೆ ಇವತ್ತು ನರಹರಿ ತೀರ್ಥರ ಆರಾಧನೆ. ಅಂದರೆ ಇಷ್ಟು ದಿನ ರಾಘವೇಂದ್ರ ಸ್ವಾಮಿಗಳ ಮಠದವರು ಹಂಪಿಯ ನರಹರಿ ತೀರ್ಥರ ಬೃಂದಾವನದ ಸ್ಥಳಕ್ಕೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ ಕಾನೂನಾತ್ಮಕವಾಗಿ. ಆದರೆ ಈಗ ಕೋರ್ಟ್ ಆದೇಶವನ್ನು ಹೊರಡಿಸಿದೆ, ರಾಘವೇಂದ್ರ ಸ್ವಾಮಿಗಳ ಮಠದವರು ಕೂಡ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಬಹುದು ಅಂತ. ಅಂದರೆ ಇಷ್ಟು ದಿನ ಬರೀ ಉತ್ತರಾದಿ ಮಠದವರು ಹೋಗ್ತಾ ಇದ್ದರು, ರಾಘವೇಂದ್ರ ಸ್ವಾಮಿಗಳ ಮಠದವರು ಕೂಡ ಹೋಗಬಹುದು ಅನ್ನುವಂತಹ ಆದೇಶವನ್ನು ಕೋರ್ಟ್ ಹೊರಡಿಸಿತು. ಸರಿ, ಮತ್ತು ಈಗ ಆರಾಧನೆ 3 ದಿನಗಳ ಕಾಲ ಆಗುತ್ತೆ. ಈಗಾಗಲೇ ಆನೆಗುಂದಿ ಅನ್ನುವಂತಹ ಒಂದು ಪ್ರಾಂತ್ಯ ಇದೆ, ಅಲ್ಲಿ 9 ಯತಿಗಳ ಬೃಂದಾವನ ಇದೆ. ಅಲ್ಲಿಯೂ ಕೂಡ ಒಂದಿಷ್ಟು ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ನಡೆಯುತ್ತೆ. ಅಂದರೆ ಅಲ್ಲಿ 2 ಮಠಕ್ಕೂ ಸೇರಿರುವಂತಹ ಕೆಲ ಬೃಂದಾವನಗಳು ಇರೋದರಿಂದ 3 ದಿನಗಳ ಆರಾಧನೆಯನ್ನು 1.5 ದಿವಸ ಒಂದು ಮಠದವರು, 1.5 ದಿವಸ ಒಂದು ಮಠದವರು ಮಾಡ್ಕೊಂಡು ಬರ್ತಾ ಇರತಕ್ಕಂತಹ ಒಂದು ಪದ್ಧತಿಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ಈಗ ನರಹರಿ ತೀರ್ಥರ ಬೃಂದಾವನಕ್ಕೂ ಕೂಡ ಅದೇ ಪದ್ಧತಿ ಅಂತಕ್ಕಂಥದ್ದು ಪಾಸ್ ಆಗುತ್ತಾ ಅದು ಗೊತ್ತಿಲ್ಲ, ಏನಾಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಈಗ ಸದ್ಯಕ್ಕಂತರೂ ಅದು ಹಾಗೆ ಬಂದಿದೆ. ಪೂರ್ವಾರಾಧನೆ ದಿನ ಬೆಳಗ್ಗೆ ರಾಘವೇಂದ್ರ ಸ್ವಾಮಿಗಳವರ ಮಠದವರು ಹೋಗಿ ಪೂಜೆಯನ್ನು ಸಲ್ಲಿಸ್ಕೊಂಡ್ಬಂದರು. ಅದಾದ ಮೇಲೆ ಉತ್ತರಾದಿ ಮಠದವರು ಆರಾಧನೆ ಮಾಡಬೇಕು ಅಂತ ಜಡ್ಜ್ಮೆಂಟ್ ಬಂತು. ಆಗ ಉತ್ತರಾದಿ ಮಠದವರು ಹೋಗಿ ಅಲ್ಲಿ ಆರಾಧನೆಯನ್ನು ಮಾಡಿದರು. ಯಾವತ್ತು? ನಿನ್ನೆ ಬಿಟ್ಟು ಮೊನ್ನೆ. ಇನ್ನು ನಿನ್ನೆ ಉತ್ತರಾದಿ ಮಠದವರು ಆರಾಧನೆ ಮಾಡಿದರು. ಅದಾದ ಮೇಲೆ ಮತ್ತೆ ಇವರು ಕೋರ್ಟಿಗೆ ಹೋದರು, ರಾಘವೇಂದ್ರ ಸ್ವಾಮಿಗಳವರು ಮಠದವರು. ನಮಗೂ ಆರಾಧನೆಗೆ ಹಕ್ಕಿದೆ, ನಾವು ಆರಾಧನೆ ಮಾಡಬಹುದು ಅಂತ. ಸರಿ ಆಯಿತು ಮಾಡಿ ಅಂತ ಹೇಳಿ ರಾಯರ ಮಠದವರಿಗೂ ಆದೇಶವನ್ನು ಹೊರಡಿಸಿದರು. ನಿನ್ನೆ ಸಾಯಂಕಾಲಕ್ಕೆ ಆ ಪ್ರತಿ ಅಂತಕ್ಕಂಥದ್ದು ಬಂದು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ತಲುಪಿತು. ಸರಿ, 30 ವರ್ಷಗಳ ನಂತರ ಆರಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಬಹಳ ವಿಜೃಂಭಣೆಯಿಂದ ವೈಭವಪೂರ್ಣವಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳವರ ಮಠದ ಎಲ್ಲ ಶಿಷ್ಯರು ಭಕ್ತರು ಬಹಳ ಉತ್ಸುಕತೆಯಿಂದ ಬಹಳ ಉತ್ಸಾಹದಿಂದ ಮುನ್ನುಗ್ತಾ ಇದ್ದರು. ಆಗ ಒಂದು ಆಘಾತಕಾರಿ ವಿಷಯ ಅಂತಕ್ಕಂಥದ್ದು ಕೇಳಿಬಂತು.
ಮಂತ್ರಾಲಯದಿಂದ ಹಂಪಿಯ ಶ್ರೀ ನರಹರಿ ತೀರ್ಥರ ಬೃಂದಾವನದ ಸ್ಥಳಕ್ಕೆ ಒಂದಿಷ್ಟು ಜನ ಭಕ್ತರು, ಮಠದ ಸಿಬ್ಬಂದಿಗಳು ಮತ್ತು ಮಂತ್ರಾಲಯದಲ್ಲಿರುವಂತಹ ಗುರುಸಾರ್ವಭೌಮ ವಿದ್ಯಾಪೀಠದ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ತೆರಳತಕ್ಕಂಥವರಾದರು. ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿರುವಂತಹ ಒಂದು ಕ್ರುಷರ್ ಅಪಘಾತಕ್ಕೀಡಾಗಿದೆ. ಇದನ್ನು ನಾನು ಕನಸು ಮನಸ್ಸಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಯಾಕೆಂತಂದರೆ ಒಂದು ಕಡೆ ಸುಮಾರು ವರ್ಷಗಳ ನಂತರ ನಮ್ಮ ಮಠಕ್ಕೆ ಆರಾಧನೆ ಮಾಡಲಿಕ್ಕೆ ನ್ಯಾಯಾಲಯ ಅವಕಾಶವನ್ನು ಕೊಟ್ಟಿದೆ ಅನ್ನುವಂತಹ ಸಂತೋಷ, ಮತ್ತೊಂದು ಕಡೆ ಈ ಅಪಘಾತದ ಸುದ್ದಿ. ಏನಾಯಿತು ಅಪಘಾತದಲ್ಲಿ ಅಂತಂದರೆ, ಮಂತ್ರಾಲಯದಿಂದ ಹಂಪಿಗೆ ಹೊರಡ್ತಾ ಇರ್ತಕ್ಕಂತಹ ವೆಹಿಕಲ್ ನಿನ್ನೆ ರಾತ್ರಿ ಅಪರಾತ್ರಿ ಒಂದು 12 ಗಂಟೆ ಸುಮಾರಿಗೆ ಸಿಂಧನೂರಿನ ಹೊರವಲಯದಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಆಕ್ಸಿಡೆಂಟ್ ಅಂತಕ್ಕಂಥದ್ದಾಗಿದೆ. ಆ ಆಕ್ಸಿಡೆಂಟಿನಲ್ಲಿ 3 ಜನ ಮಠದ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ಸ್ಪಾಟ್ ಡೆತ್. ಒಬ್ಬ ಡ್ರೈವರು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಉಳಿದ 10 ಜನ ವಿದ್ಯಾರ್ಥಿಗಳಿಗೆ ಬಹಳ ತೀವ್ರವಾದಂತಹ ಗಾಯ ಆಗಿದೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈ ವಿಷಯ ಗೊತ್ತಾದ ತಕ್ಷಣ ಮಂತ್ರಾಲಯ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಸ್ಥಳಕ್ಕೆ ಆಗಮಿಸಿ ಯಾವ ಮಕ್ಕಳು ಗಾಯಗೊಂಡಿದ್ದರು ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ತಾವೇ ಖುದ್ದಾಗಿ ಮುಂದೆ ನಿಂತು ಶಿಷ್ಯವಾತ್ಸಲ್ಯವನ್ನು ಮೆರೆದು, ಅದಾದ ಮೇಲೆ ಮೃತಪಟ್ಟಂಥವರ ಶರೀರಗಳನ್ನು ಅವರ ಕುಟುಂಬಕ್ಕೆ ತಲುಪಿಸುವಂತಹ ಎಲ್ಲ ಕೆಲಸವನ್ನು ತಾವೇ ಮುಂದೆ ನಿಂತುಕೊಂಡು ಮಾಡಿದರು. ಬಟ್ ಇಟ್ಸ್ ಅ ವೆರಿ ಟ್ರ್ಯಾಜಿಡಿ ನ್ಯೂಸ್. ಈ ವಿಚಾರವನ್ನು ನಾನು ಹೇಳಬೇಕು ಅನ್ನುವಂತಹ ಮನಸ್ಸಿರಲಿಲ್ಲ, ಆದರೆ ವಿಷಯ ನಿಮಗೆಲ್ಲರಿಗೂ ತಿಳಿಸಬೇಕು ಅನ್ನುವಂತಹ ಕರ್ತವ್ಯದಿಂದ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ದಿಸ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್ ವಿಚ್ ಹ್ಯಾಪೆಂಡ್. ಒಂದು ಕಡೆ ಸಂತೋಷದ ವೈಭವವನ್ನು ಆಚರಣೆ ಮಾಡಬೇಕಾ, ಇನ್ನೊಂದು ಕಡೆ ಈ ದುಃಖವನ್ನು ಭರಿಸಬೇಕಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಹೀಗೆ ನರಹರಿ ತೀರ್ಥರ ಆರಾಧನೆ ಅಂತಕ್ಕಂತಹ ಇವತ್ತು ಈ ಒಂದು ವಿಷಯ ಕೇಳಬೇಕಾಯಿತು. ಒಟ್ಟು 3 ಜನ ವಿದ್ಯಾರ್ಥಿಗಳು, ಹೈವದನ, ಅಭಿಲಾಷ್ ಮತ್ತು ಸುರೇಂದ್ರ ಅನ್ನುವಂತಹ ಮಂತ್ರಾಲಯ ಗುರುಸಾರ್ವಭೌಮ ವಿದ್ಯಾಪೀಠದ 3 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ ಡ್ರೈವರ್ ಶಿವ ಅನ್ನುವಂತಹ ವ್ಯಕ್ತಿಯು ಕೂಡ ಸಾವನ್ನಪ್ಪಿದ್ದಾನೆ. ಸಾಮಾನ್ಯವಾಗಿ ಸ್ಪೀಡಲ್ಲಿದ್ದ ಅಂತ ಕೇಳ್ಪಟ್ಟಿದ್ದೀವಿ. ಟೈರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿದೆ, ಒಂದು 4-5 ಪಲ್ಟಿ ಹೊಡೆದಿದೆ ಆ ವ್ಯಾನ್. ಪಲ್ಟಿ ಹೊಡೆದ ಮೇಲೆ ಪಾಪಾರಿ ಚಿಕ್ಕ ಮಕ್ಕಳು, ಬೆಳಿಬೇಕಾದಂತಹ ಮಕ್ಕಳು, ಎಷ್ಟು ಪ್ರಾಣದ ಮೇಲೆ ಶಕ್ತಿ ಹಿಡ್ಕೊಂಡು ಕೊಡೋಕ್ಕಾಗುತ್ತೆ. ಕಾಲರಾಯ ಯಾವಾಗ ಬಂದು ಯಾರನ್ನು ಹೆಂಗೆಲ್ಲ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಎಂತೆಂಥ ಹಲ್ಕ ಕೆಲಸ ಮಾಡೋರೆಲ್ಲ ಇವತ್ತು ಬದುಕ್ತಿದ್ದಾರೆ, ಎಂತೆಂಥ ಹಲ್ಕ ಕೆಲಸ ಮಾಡೋರು ಬದುಕ್ತಿದ್ದಾರೆ, ಆರಾಮಾಗಿದ್ದಾರೆ. ಆ ಮಕ್ಕಳಿಗೆ ಏನ್ರಿ ಆಗಿತ್ತು? ಅವರೇನು ಕುಡಿಯೋಕ್ಕೆ ಹೋಗ್ತಾಯಿದ್ರ, ಜೂಜಾಡೋಕ್ಕೆ ಹೋಗ್ತಾಯಿದ್ರ, ಆರಾಧನೆ ಮಾಡೋಕ್ಕೆ ಹೋಗ್ತಾಯಿದ್ರು, ಭಗವತ್ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಹೋಗ್ತಾಯಿದ್ರು. ಎಲ್ಲಿ ಹುಡುಗರು ಅವರೆಲ್ಲ? ಸಂಸ್ಕಾರ ಬಿಟ್ಟಂಥ ಹುಡುಗರ ಅಲ್ಲ, ಸಂಸ್ಕೃತ ವಿದ್ಯಾಪೀಠದಲ್ಲಿ ಶಾಸ್ತ್ರಾಧ್ಯಯನ ಮಾಡುವಂಥ ಹುಡುಗರು. ಸೊ ದೇವರಿಗೆ ಕರುಣೆನೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಆದ್ದರಿಂದ ಆ ಎಲ್ಲ ಮಕ್ಕಳ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ. ಈಗಾಗಲೇ ಉಳಿದಂತಹ ಗಾಯಾಳುಗಳಿಗೆ ಚಿಕಿತ್ಸೆ ಅಂತಕ್ಕಂಥದ್ದು ಆಗ್ತಾ ಇದೆ. ಒಂದಿಷ್ಟು ಸಣ್ಣ ಪುಟ್ಟ ಗಾಯಾಳುಗಳು ಅವರ ಮನೆಯನ್ನು ಸೇರ್ಕೊಂಡಿದ್ದಾರೆ. ಬಹಳ ವಿಷಾದನೀಯ ವಿಷಯ. ಇದಕ್ಕೆ ಅನೇಕ ಜನ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ಫ್ಯಾಕ್ಟ್ CM ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡುವ ಮೂಲಕ ಇದರ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಆದ್ದರಿಂದ ದಿಸ್ ಆಬ್ಸಲ್ಯೂಟ್ಲಿ ವೆರಿ ಬ್ಯಾಡ್ ನ್ಯೂಸ್ ಆ್ಯಂಡ್ ಡಿಸ್ಟರ್ಬಿಂಗ್ ನ್ಯೂಸ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್, ನೇರ ನುಡಿ. ನಮಸ್ಕಾರ.